ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕರ ದಾಳಿ ಪಾಕಿಸ್ತಾನಕ್ಕೆ ಬಿಸಿ ತುಪ್ಪ ಆಗ್ತಾ ಇದೆ. ಭಾರತದಲ್ಲಿ ಏನಾದರೂ ಕಿತಾಪತಿ ಮಾಡಬೇಕು ಅಂದ್ಕೊಂಡಿದ್ದ ಪಾಕ್ ಸೇನೆ ಭಯೋತ್ಪಾದಕರ ಮೂಲಕ ಈ ಕೃತ್ಯವನ್ನು ಮಾಡಿಸಿದೆ ಅನ್ನೋದರ ಸುಳಿವು ಸಿಕ್ಕಿದೆ. ಅಷ್ಟೇ ಅಲ್ಲದೆ ಈ ಕೃತ್ಯದ ಹಿಂದಿನ ಉಗ್ರರು ಯಾರು ಅನ್ನೋದನ್ನು ಕೂಡ ಭಾರತ ಪತ್ತೆ ಮಾಡಿದೆ. ಹೀಗಾಗಿ ಪಾಕ್ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇರೋ ಭಾರತ ಈಗ ಮತ್ತೊಂದು ಸುತ್ತಿನ ಪ್ರತೀಕಾರವನ್ನು ಶುರು ಮಾಡ್ತಾ ಇದೆ. ಭಾರತದಲ್ಲಿ ಉಳ್ಕೊಂಡಿರುವ ಪಾಕ್ ಪ್ರಜೆಗಳ ಶೋಧ ಕಾರ್ಯ ಆರಂಭ ಆಗಿದೆ. ಕೆಲವು ಕಡೆಗಳಿಂದ ಪಾಕ್ ಪ್ರಜೆಗಳು ತಾವಾಗಿ ದೇಶ ಬಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗೃಹ ಇಲಾಖೆ ಎಲ್ಲ ರಾಜ್ಯಗಳಿಗೂ ಪಾಕ್ ಪ್ರಜೆಗಳನ್ನು ಹುಡುಕಿ ಹೊರದಬ್ಬುವಂತೆ ಸೂಚಿಸಿದೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಜನ ಪಾಕ್ ಪ್ರಜೆಗಳಿದ್ದಾರೆ? ಇಲ್ಲಿ ವೀಸಾ ಕ್ಯಾನ್ಸಲ್ ವಿಷಯ ಬಂದಾಗ ಈ ಹಿಂದೆನೆ ಪಾಕಿಸ್ತಾನದಿಂದ ಓಡಿ ಬಂದು ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿರುವ ಹಿಂದೂಗಳ ಗತಿ ಏನಾಗುತ್ತೆ? ಅವರು ಕೂಡ ದೇಶ ಬಿಡಬೇಕಾಗತ್ತಾ? ಇದರಿಂದ ಪಾಕಿಸ್ತಾನಕ್ಕಾಗುವ ಅನಾನುಕೂಲ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಾಕ್ ಮೇಲೆ ಭಾರತ ಇನ್ನು ಕೈನೆಟಿಕ್ ದಾಳಿಯನ್ನು ಆರಂಭ ಮಾಡಿಲ್ಲ, ಆದರೆ ರಾಜತಾಂತ್ರಿಕ ದಾಳಿಯನ್ನು ಶುರು ಮಾಡಿ ಆಗಿದೆ. ಜೊತೆಗೆ ಗಡಿಗಳಲ್ಲಿ ಕೂಡ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ. ಗಡಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೂ ಇನ್ನು ಭಾರತೀಯ ಯೋಧರು ಬಂದೂಕುಗಳ ಮೂಲಕವೇ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಇದರ ಜೊತೆಗೆ ವಾಯುಪಡೆ ಕೂಡ ವಿಶೇಷ ಯುದ್ಧಾಭ್ಯಾಸವನ್ನು ಮಾಡಿದೆ. ಅದಕ್ಕೆ ಆಕ್ರಮಣ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಅರಬ್ಬಿ ಸಮುದ್ರದಲ್ಲೂ ಭಾರತೀಯ ನೌಕಾಪಡೆ ಯುದ್ಧಾಭ್ಯಾಸವನ್ನು ಶುರು ಮಾಡಿದೆ. ಹೀಗೊಂದು ಕಡೆ ಸೇನೆ ಯುದ್ಧ ಸನ್ನದ್ಧ ಸ್ಥಿತಿಗೆ ಬರ್ತಾ ಇದ್ರೆ, ಮತ್ತೊಂದು ಕಡೆ ಪಾಕ್ ವಿರುದ್ಧ ರಾಜತಾಂತ್ರಿಕ ನಿರ್ಬಂಧಗಳನ್ನು ಮತ್ತಷ್ಟು ಬಿಗಿ ಮಾಡುವ ಕೆಲಸಕ್ಕೆ ಕೂಡ ಭಾರತ ಮುಂದಾಗಿದೆ. ಈಗಾಗಲೇ ಭಾರತದಲ್ಲಿನ ಪಾಕಿಸ್ತಾನಿಗಳ ವೀಸಾ ರದ್ದು ಮಾಡಿರೋ ಭಾರತ ಅವರೆಲ್ಲರಿಗೂ ತಕ್ಷಣ ದೇಶ ಬಿಟ್ಟು ಹೋಗೋದಕ್ಕೆ ತಿಳಿಸಿದೆ. ಭಾರತ ಪಾಕಿಸ್ತಾನಿ ಪ್ರಜೆಗಳಿಗೆ 17 ರೀತಿಯ ವಿವಿಧ ವೀಸಾಗಳನ್ನು ಕೊಡ್ತಾ ಇತ್ತು. ಅವೆಲ್ಲವನ್ನು ಈಗ ರದ್ದು ಮಾಡಿದ್ದಾರೆ. ಅದರಲ್ಲಿ ಮೆಡಿಕಲ್ ವೀಸಾಗಳು ಕೂಡ ಇವೆ. ಇದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗ್ತಾ ಇದೆ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಚೆನ್ನಾಗಿಲ್ಲ. ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳು ಇಮ್ರಾನ್ ಖಾನ್ ಕಾಲದಲ್ಲೇ ಹಳ್ಳ ಹಿಡಿದು ಹೋದವು. ಆರ್ಟಿಕಲ್ 370 ರದ್ದತಿಗೆ ಪ್ರತೀಕಾರ ಅಂತ ಇಮ್ರಾನ್ ಭಾರತದ ಜೊತೆಗಿನ ವ್ಯಾಪಾರವನ್ನು ನಿಲ್ಲಿಸುವ ನಿರ್ಧಾರವನ್ನು ತಗೊಂಡಿದ್ದು ಪಾಕಿಸ್ತಾನದ ಪಾಲಿಗೆ ದೊಡ್ಡ ಹೊಡೆತ ಕೊಡ್ತು. ಅಲ್ಲಿ ಅವರಿಗೆ ಭಾರತವನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತದ ವಸ್ತುಗಳು ಬೇಕು, ಆದರೆ ಭಾರತದಿಂದ ತರಿಸಿಕೊಂಡ್ರೆ ಇಸ್ಲಾಮಿಗೆ ದ್ರೋಹ ಆಗುತ್ತೆ, ಪಾಕಿಸ್ತಾನದ ಫಕರೆ ಮುಲ್ಕ್ಗೆ ಧಕ್ಕೆ ಬರುತ್ತೆ. ಹೀಗಾಗಿ ಅವರು ಭಾರತದ ವಸ್ತುಗಳನ್ನು ನೇರವಾಗಿ ತರಿಸ್ಕೊಳ್ಳೋದನ್ನು ನಿಲ್ಲಿಸಿ UAE ಮೂಲಕ ಕದ್ದು ಮುಚ್ಚಿ ತರಿಸ್ಕೊಳ್ತಾ ಹೋದ್ರು. ಅದು ಬೆಲೆ ಏರಿಕೆಗೆ ಕಾರಣ ಆಯಿತು. ಇನ್ನು ಪಾಕಿಸ್ತಾನದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಸಾಕಷ್ಟಿಲ್ಲ. ಅದಕ್ಕೂ ಅವರು ಭಾರತದ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲವರ ಸಂಬಂಧಿಗಳಿದ್ದಾರೆ, ಅವರನ್ನು ನೋಡೋದಕ್ಕೆ ಬರಬೇಕು, ದರ್ಗಾಗಳಿಗೆ ಬರಬೇಕು. ಸೊ ಭಾರತ ಕೂಡ ಪಾಕಿಸ್ತಾನಿಗಳಿಗೆ ಒಂದಷ್ಟು ವೀಸಾಗಳನ್ನು ಕೊಡ್ತಾ ಇತ್ತು. ಭಾರತ ಪಾಕಿಗಳಿಗೆ ರಾಜತಾಂತ್ರಿಕ ವೀಸಾ ಕೊಡುತ್ತೆ. ಈ ವೀಸಾ ಭಾರತದಲ್ಲಿ ಕಾರ್ಯನಿರ್ವಹಿಸುವ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳಿಗೆ, ಅವರ ಕುಟುಂಬಗಳಿಗೆ ಕೊಡಮಾಡುವ ವೀಸಾ. ಇದರ ಜೊತೆ ಮಿಲಿಟರಿ ಅಟ್ಯಾಚೆಗಳು ಬರ್ತಾರಲ್ಲ, ಅವರಿಗೂ ಕೂಡ ಇದೇ ವೀಸಾ ಸಿಗುತ್ತೆ. ಹಾಗೆ ಪಾಕಿಸ್ತಾನದ ವ್ಯಾಪಾರೋದ್ಯಮಿಗಳು ಅಥವಾ ಅಲ್ಲಿಂದ ಇಲ್ಲಿಗೆ ಬಂದು ಖರೀದಿ ಮಾಡೋರು, ಇಂಥವರಿಗಾಗಿ ವ್ಯಾಪಾರಿ ವೀಸಾ ಕೊಡ್ತಾರೆ. ಈ ವೀಸಾಗೆ ಒಂದಷ್ಟು ನಿಯಮಗಳು ಅನ್ವಯ ಆಗತ್ವೆ. ಬಿಸ್ನೆಸ್ ವೀಸಾ ಪಡ್ಕೊಂಡ ವ್ಯಾಪಾರಿ ಯಾವೆಲ್ಲ ಜಾಗಗಳಿಗೆ ಹೋಗ್ತೀನಿ ಅಂತ ಹೇಳಿರ್ತಾನೋ ಅಲ್ಲಿಗೆ ಹೋಗಬೇಕು. ಅಲ್ಲಿ ಎಷ್ಟು ಕಾಲ ಉಳಿಬಹುದು ಅನ್ನೋದನ್ನು ಕೂಡ ಮೊದಲೇ ತಿಳಿಸಿರ್ತಾರೆ. ಅದನ್ನು ಆತ ಫಾಲೋ ಮಾಡಬೇಕಾಗತ್ತೆ. ಇನ್ನು ಮೆಡಿಕಲ್ ವೀಸಾ, ಇದು ಪಾಕಲ್ಲಿರೋ ವ್ಯಕ್ತಿ ಭಾರತದಲ್ಲಿ ಚಿಕಿತ್ಸೆ ಪಡೆಯೋದಕ್ಕಾಗಿ ಕೊಡಲಾಗುವ ವೀಸಾ. ಪಾಕಿಸ್ತಾನದಲ್ಲಿ ಮೆಡಿಕಲ್ ಫೆಸಿಲಿಟಿಗಳು ತುಂಬಾ ಚೆನ್ನಾಗಿಲ್ಲ. ಅಲ್ಲಿನ ಶ್ರೀಮಂತರು ದೊಡ್ಡ ಮಟ್ಟದ ಸರ್ಜರಿಗಳಿಗೆ, ವಿಶೇಷವಾದ ಆಪರೇಷನ್ಗಳಿಗೆ, ವಿಚಿತ್ರ ಕಾಯಿಲೆಗಳಿಗೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಮೆರಿಕಾಗೋ ಬ್ರಿಟನ್ಗೋ ಹೋಗ್ತಾರೆ. ಆದ್ರೆ ಮಧ್ಯಮ ವರ್ಗ ಮತ್ತು ಕಡಿಮೆ ಶ್ರೀಮಂತಿಕೆ ಇರೋ ಜನ ಬರೋದು ಭಾರತಕ್ಕೆ. ನಮ್ಮ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಹೃದಯಾಲಯಗಳಲ್ಲಿ ಆಗಾಗ ಪಾಕಿಸ್ತಾನಿ ಮಗುವಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು, ಪಾಕಿಸ್ತಾನಿ ಪ್ರಜೆಗೆ ಟ್ರೀಟ್ಮೆಂಟ್ ಕೊಡಲಾಯಿತು ಅನ್ನೋ ಸುದ್ದಿಗಳನ್ನು ನೀವು ಓದ್ತಾ ಇರ್ತೀರಲ್ವಾ. ಈ ರೀತಿಯ ಚಿಕಿತ್ಸೆಗಳಿಗೆ ಕೂಡ ಪಾಕಿಸ್ತಾನದ ಜನ ವೀಸಾ ತಗೊಂಡು ಭಾರತಕ್ಕೆ ಬರ್ತಾರೆ. ಹಾಗೆ ಈ ವೈದ್ಯಕೀಯ ವೀಸಾ ಮೇಲೆ ಬಾಂಗ್ಲಾದೇಶದಿಂದ ಕೂಡ ಭಾರತಕ್ಕೆ ಸಾಕಷ್ಟು ಜನ ಬರ್ತಾರೆ. ಯಾಕೆಂದ್ರೆ ಈ ಎರಡೂ ದೇಶಗಳಲ್ಲಿ ವೈದ್ಯಕೀಯ ಸೇವೆಗಳು ಉತ್ತಮವಾಗಿಲ್ಲ. ಇನ್ನು ವಿಸಿಟರ್ ವೀಸಾ, ಇದು ಭಾರತವನ್ನು ಸಂದರ್ಶಿಸೋದಕ್ಕೆ ಅಂತಲೇ ಬರುವ ಪಾಕಿಗಳಿಗೆ ಕೊಡುವಂತಹ ವೀಸಾ. ಹಾಗಂತ ಇದು ಟೂರಿಸ್ಟ್ ವೀಸಾ ಅಲ್ಲ. ಪಾಕ್ ಹಾಗೂ ಭಾರತ ಬೇರ್ಪಟ್ಟ ಸಂದರ್ಭದಲ್ಲಿ ಒಂದಷ್ಟು ಮುಸ್ಲಿಮರು ಇಸ್ಲಾಮಿಕ್ ದೇಶಕ್ಕೆ ಹೋದ್ರು, ಇನ್ನೊಂದಷ್ಟು ಜನ ಭಾರತದಲ್ಲೇ ಉಳ್ಕೊಂಡ್ರು. ಈಗ ಭಾರತದಲ್ಲೇ ಉಳ್ಕೊಂಡವರ ಸಂಬಂಧಿಗಳು ಪಾಕಿಸ್ತಾನದಲ್ಲಿದ್ದಾರಲ್ವಾ, ಅವರು ತಮ್ಮ ಸಂಬಂಧಿಗಳನ್ನ ನೋಡಿ ಆ ಸಂಬಂಧಗಳನ್ನ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಭಾರತಕ್ಕೆ ಬರಬೇಕು ಅಂತ ಬಯಸಿದ್ರೆ ಅವರಿಗೆ ಕೊಡೋ ವೀಸಾ ಈ ವಿಸಿಟರ್ ವೀಸಾ. ಈ ವೀಸಾ ಪಡೆಯೋದಕ್ಕೆ ಅವರು ತಮ್ಮ ಸಂಬಂಧಿಗಳು ಯಾರು, ಇವರಿಗೆ ಏನಾಗಬೇಕು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಆಗ ಮಾತ್ರ ವಿಸಿಟರ್ಸ್ ವೀಸಾ ಸಿಗತ್ತೆ. ಇನ್ನು ಹೇಗೆ ಭಾರತದಲ್ಲಿ NRIಗಳಿದಾರೋ ಹಾಗೆ ಪಾಕಿಸ್ತಾನದಲ್ಲಿ ಕೂಡ NRPಗಳಿದ್ದಾರೆ. ಅವರು ಯಾವುದಾದ್ರೂ ರೀತಿಯಲ್ಲಿ ಭಾರತಕ್ಕೆ ಕನೆಕ್ಟ್ ಆಗಿದ್ರೆ ಅವರಿಗೆ ಅಂತಲೇ ಬೇರೆ ಬೇರೆ ರೀತಿಯ ವೀಸಾಗಳನ್ನು ಕೊಡಲಾಗುತ್ತೆ. ಅದನ್ನ X2 ವೀಸಾ ಅಂತ ಕರೀತಾರೆ. ಇದರ ಜೊತೆಗೆ
ಎಜುಕೇಷನ್ಗಾಗಿ ಭಾರತಕ್ಕೆ ಯಾರು ಬರಬೇಕು ಅಂತ ಅಂದ್ಕೋತಾರೆ ಅವರಿಗೂ ಕೂಡ ಒಂದಷ್ಟು ವೀಸಾಗಳನ್ನು ಕೊಡ್ತಾರೆ. ಹಾಗೆಯೇ ಸಾರ್ಕ್ ವೀಸಾ ಕೂಡ ಸಾಕಷ್ಟು ಮಂದಿ ಪಾಕ್ ಪ್ರಜೆಗಳು ಪಡ್ಕೊಂಡಿದ್ದಾರೆ. ಇಂಥ ಸಾಕಷ್ಟು ರೀತಿಯ ವೀಸಾಗಳನ್ನು ಭಾರತ ಕೊಡ್ತಾ ಇದೆ. ಆದರೆ ಈಗ ಎಲ್ಲ ರೀತಿಯ ವೀಸಾಗಳನ್ನು ಹೊಂದಿರುವವರೂ ಕೂಡ ಭಾರತವನ್ನು ಬಿಡಬೇಕಾಗಿ ಬರ್ತಾ ಇದೆ ಮತ್ತು ಇನ್ನು ಮುಂದೆ ಪಾಕಿಗಳಿಗೆ ಯಾವುದೇ ರೀತಿಯ ವೀಸಾ ಕೊಡೋದಿಲ್ಲ ಅಂತ ಭಾರತ ಹೇಳಿದೆ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ. ಈ ಹಿಂದೆ ಪಾಕ್ ಬಿಟ್ಟು ಭಾರತಕ್ಕೆ ಬಂದಿದ್ರಲ್ಲ ಹಿಂದೂಗಳು, ಅವರು ಕೂಡ ಈಗ ಪಾಕಿಸ್ತಾನಕ್ಕೆ ವಾಪಸ್ಸು ಹೋಗಬೇಕಾ? ಗೆಳೆಯರೆ, ಇಲ್ಲಿ ಅಂಥ ಕುಟುಂಬಗಳಿಗೆ ಕೊಡಲಾಗಿರುವುದು ಲಾಂಗ್ ಟರ್ಮ್ ವೀಸಾ. ಇಲ್ಲಿ ಪಾಕಿಸ್ತಾನದಿಂದ ಓಡಿ ಬಂದ ಹಿಂದೂಗಳಿದ್ದಾರೆ ನೋಡಿ, ಅವರಿಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಹೀಗಾಗಿ ಈ ವೀಸಾ ರದ್ದತಿ ಅನ್ನೋದು ಅವರಿಗೆ ಅಪ್ಲೈ ಆಗೋದಿಲ್ಲ. ಅವರು ತಮ್ಮ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಂತಲೇ ಇಲ್ಲಿಗೆ ಓಡಿ ಬಂದಿದ್ದಾರೆ. ಅವರನ್ನ ಮತ್ತೆ ಆ ನರಕಕ್ಕೆ ಕಳುಹಿಸೋದಕ್ಕೆ ಸರ್ಕಾರನೂ ಸಿದ್ಧ ಇಲ್ಲ. ಹೀಗಾಗಿ ಪಾಕ್ ಮೂಲದ ಹಿಂದೂಗಳಿಗೆ ಈ ವೀಸಾ ರದ್ದತಿ ಅನ್ನೋದು ಅನ್ವಯ ಆಗೋದಿಲ್ಲ. ಇದು ಹಿಂದೂಗಳಿಗೆ ಮಾತ್ರ ಅಲ್ಲ, ಪಾಕಿಸ್ತಾನದಿಂದ ಓಡಿ ಬಂದು ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿರುವ ಕ್ರೈಸ್ತರು, ಅಹ್ಮದಿಯರು, ಹೀಗೆ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಯಾರ್ಯಾರಿಗೆ ಭಾರತ ಇಲ್ಲಿ ಲಾಂಗ್ ಟರ್ಮ್ ವೀಸಾ ಕೊಟ್ಟಿದೆ ಅವರು ಯಾರಿಗೂ ಕೂಡ ದೇಶ ಬಿಡಿ ಅನ್ನೋ ಆದೇಶ ಅಪ್ಲೈ ಆಗೋದಿಲ್ಲ. ಇನ್ನುಳಿದ ಎಲ್ಲ ಪಾಕ್ ಪ್ರಜೆಗಳು ಕೂಡ ಜಾಗ ಖಾಲಿ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಏಪ್ರಿಲ್ 27ರವರೆಗೆ ಟೈಮ್ ಕೊಡಲಾಗಿದ್ದು, ಮೆಡಿಕಲ್ ವೀಸಾ ಹೊಂದಿರುವವರಿಗೆ ಇನ್ನು 2 ದಿನ ಹೆಚ್ಚುವರಿ ಅವಕಾಶವನ್ನು ಕೊಡಲಾಗಿದೆ. ಆದರೆ ಏಪ್ರಿಲ್ 29ರ ಒಳಗೆ ಭಾರತದಲ್ಲಿನ ಎಲ್ಲ ಪಾಕಿಸ್ತಾನಿಗಳು ಕೂಡ ಜಾಗ ಖಾಲಿ ಮಾಡಬೇಕು. ಈಗಾಗಲೇ ಗುಜರಾತ್ನ ಬರೂಚ್ಗೆ ತನ್ನ ಸಂಬಂಧಿಕರ ಮನೆಗೆ ಅಂತ ಬಂದಿದ್ದ ಬೇಬಿ ಸೈದಾ ಅನ್ನೋ ಪಾಕ್ ಮೂಲದ ಮಹಿಳೆಯನ್ನ ಗಡೀಪಾರು ಮಾಡಲಾಗಿದೆ. ಇದು ವೀಸಾ ಸ್ಥಗಿತದ ನಂತರ ನಡೆದ ಮೊದಲ ಗಡೀಪಾರು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಘಾ ಅಟಾರಿ ಗಡಿಯಲ್ಲಿ ಸಾಕಷ್ಟು ಪಾಕಿಸ್ತಾನಿ ಪ್ರಜೆಗಳು ತಮ್ಮ ದೇಶಕ್ಕೆ ವಾಪಸ್ಸು ಹೋಗೋದು ಕಾಣಿಸ್ತಾ ಇದೆ. ಕೆಲವರಂತೂ ಯಾರೋ ಮಾಡಿದ ತಪ್ಪಿಗೆ ಸಾಮಾನ್ಯ ಪ್ರಜೆಗಳಿಗೆ ಶಿಕ್ಷೆ ಕೊಡಬಾರದು ಅಂತ ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ. ವೀಸಾ ಕ್ಯಾನ್ಸಲ್ ಮಾಡೋದ್ರಿಂದ ಪಾಕ್ಗೆ ಆಗುವ ನಷ್ಟ ಏನು? ಇಲ್ಲಿ 2 ರೀತಿಯ ವೀಸಾಗಳು ಪಾಕಿಸ್ತಾನಕ್ಕೆ ನಷ್ಟವನ್ನುಂಟು ಮಾಡುತ್ತವೆ. ಅದರಲ್ಲಿ ಒಂದು ಬಿಸಿನೆಸ್ ವೀಸಾ ಆದರೆ ಮತ್ತೊಂದು ಮೆಡಿಕಲ್ ವೀಸಾ. ಭಾರತಕ್ಕೆ ಚಿಕಿತ್ಸೆಗಾಗಿ ಬರುವ ಪಾಕಿಸ್ತಾನದ ರೋಗಿಗಳಿಗೆ ಮಾನವೀಯತೆಯ ಆಧಾರದ ಮೇಲೆ ಭಾರತ ವೀಸಾ ಕೊಡ್ತಾ ಇತ್ತು. ಈಗ ಆ ವೀಸಾ ಹೊಂದಿರುವವರು ಕೂಡ ವಾಪಸ್ಸು ಹೋಗಬೇಕಾಗಿದೆ. ಇನ್ನು ಹೊಸದಾಗಿ ಭಾರತ ಯಾವ ವೀಸಾನು ಪಾಕಿಗಳಿಗೆ ಕೊಡೋದಿಲ್ಲ ಅಂತ ಹೇಳಿದೆ. ಇದರಿಂದ ಅಲ್ಲಿನ ಜನ ಅಗತ್ಯ ಚಿಕಿತ್ಸೆಗಳು ಸಿಗದೆ ಪರದಾಡೋ ಹಾಗಾಗತ್ತೆ. ಇನ್ನು ವ್ಯಾಪಾರೋದ್ಯಮಿಗಳು ಪಡಿತಾ ಇದ್ದ ವೀಸಾ ಇತ್ತಲ್ಲ, ಅದು ಅಲ್ಲಿನ ವ್ಯಾಪಾರಿಗಳಿಗೆ ಸಾಕಷ್ಟು ಲಾಭ ಮಾಡಿಕೊಡ್ತಾ ಇತ್ತು. ಅವರು ಭಾರತಕ್ಕೆ ಬರ್ತಾ ಇದ್ರು, ಇಲ್ಲಿ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ರು, ಅವುಗಳನ್ನು ನೇರವಾಗಿ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುವಷ್ಟು ತಗೊಂಡು ಹೋಗ್ತಾ ಇದ್ರು. ಹಾಗಲ್ಲದೆ ಇದ್ರೆ UAEಗೆ ತರಿಸ್ಕೊಂಡು ಅಲ್ಲಿ ಅವುಗಳನ್ನು ಹಲಾಲ್ ಮಾಡಿಸಿ ಅಲ್ಲಿಂದ ಪಾಕಿಸ್ತಾನಕ್ಕೆ ತಗೊಂಡು ಹೋಗ್ತಾ ಇದ್ರು. ಆದರೆ ಈಗ ವೀಸಾ ಕೂಡ ರದ್ದಾಗಿರೋದ್ರಿಂದ ಭಾರತ ಮತ್ತು ಪಾಕ್ ನಡುವಿನ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಇದು ಪಾಕಿಸ್ತಾನದ ವ್ಯಾಪಾರಿಗಳಿಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇನ್ನು ಭಾರತದಂತಹ ದೊಡ್ಡ ದೇಶದಲ್ಲಿ ಪಾಕಿಸ್ತಾನಿಗಳನ್ನ ಗುರುತಿಸೋದು ಹೇಗೆ, ಅವರನ್ನ ಹೊರದಬ್ಬೋದು ಹೇಗೆ? ಬೇರೆ ಪಾಕಿಗಳು ಸಕ್ರಮವಾಗಿ ಭಾರತಕ್ಕೆ ಬಂದಿದ್ರೆ ಅವರ ಪೂರ್ಣ ವಿವರಗಳು ಕೇಂದ್ರ ಗೃಹ ಇಲಾಖೆಯಲ್ಲಿರುತ್ತವೆ. ಆ ಮಾಹಿತಿಯನ್ನ ಆಧರಿಸಿ ಯಾವ್ಯಾವ ರಾಜ್ಯಗಳಲ್ಲಿ ಪಾಕಿಗಳಿದ್ದಾರೆ ಅನ್ನೋ ಮಾಹಿತಿಯನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಅಲ್ಲಿನ ಗೃಹ ಇಲಾಖೆಗೆ ಕೊಡಲಾಗುತ್ತೆ. ಆ ಬಳಿಕ ರಾಜ್ಯಗಳು ಪಾಕಿ ಪ್ರಜೆಗಳನ್ನ ಹುಡುಕಿ ಅವರನ್ನ ವಾಪಸ್ಸು ಕಳುಹಿಸುವ ಕೆಲಸವನ್ನ ಮಾಡುತ್ತವೆ. ಈಗ ಕೇಂದ್ರ ಗೃಹ ಇಲಾಖೆಯಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಆ ಥರದ ಸಂದೇಶ ಬಂದಿದೆ. ಇದರ ಜೊತೆಗೆ ಭಾರತದ ವ್ಯಕ್ತಿಗಳನ್ನ ಮದುವೆಯಾಗಿ ಬಂದ ಪಾಕ್ ಮಹಿಳೆಯರನ್ನ ಕೂಡ ವಾಪಸ್ಸು ಕಳುಹಿಸಬೇಕಾಗಿ ಬರ್ತಾ ಇದೆ. ಹೀಗೆ ಇಲ್ಲಿನ ಗಂಡಂದಿರನ್ನ ನಿಖಾ ಮಾಡಿಕೊಂಡು ಬಂದಿರೋ ಪಾಕಿ ಮಹಿಳೆಯರು ಇಲ್ಲೇ ನಮ್ಮ ಪಕ್ಕದ ತುಮಕೂರಲ್ಲೂ 3 ಜನ ಇದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಹಾಗೇನೆ ಈ ಹಿಂದೆ ಪಾಕ್ ಮೂಲದ ಒಂದಷ್ಟು ಜನ ಬಂಧನಕ್ಕೀಡಾದಾಗ ದಾವಣಗೆರೆ ಮೂಲದ ವ್ಯಕ್ತಿಯೊಬ್ಬ ಪಾಕ್ ಯುವತಿಯನ್ನ ಮದುವೆಯಾಗಿ ಬಂದಿದ್ದು ಗೊತ್ತಾಗಿದೆ. ಮಂಗಳೂರಲ್ಲೂ ಕೂಡ ಇಂಥ ಒಂದಷ್ಟು ಪ್ರಕರಣಗಳು ವರದಿಯಾಗಿವೆ. ಇನ್ನು ಭಟ್ಕಳದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಇವತ್ತಿನ ಪಾಕಿಸ್ತಾನದ ಪ್ರದೇಶಕ್ಕೆ ಹೆಣ್ಣು ಕೊಡೋದು, ಅಲ್ಲಿಂದ ಹೆಣ್ಣು ತರೋದು ರೂಢಿಗತವಾಗಿತ್ತು. ದೇಶ ವಿಭಜನೆಯ ನಂತರ ಕೂಡ ಅದು ಹಾಗೆ ಮುಂದುವರೆದಿದೆ. ಬಹುಶಃ ಈ ಕೊಟ್ಟು ತಗೊಳ್ಳೋ ಸಂಬಂಧಗಳಿಂದಲೇ ಇರಬೇಕು ಭಟ್ಕಳದಿಂದ ನಟೋರಿಯಸ್ ಭಯೋತ್ಪಾದಕರು ಕೂಡ ಹುಟ್ಟಿ ಬಂದಿದ್ದಾರೆ. ಇನ್ನು ಈಗ ಭಟ್ಕಳದಲ್ಲಿ 10 ಮಂದಿ ಪಾಕ್ ಮೂಲದ ಮಹಿಳೆಯರಿದ್ದಾರಂತೆ. ಅವರು ಭಟ್ಕಳಕ್ಕೆ ಮದುವೆಯಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅವರು ಕೂಡ ಲಾಂಗ್ ಟರ್ಮ್ ವೀಸಾ ಪಡ್ಕೊಂಡಿದ್ದಾರೆ. ಸೊ ಅವರನ್ನ ಭಾರತದ ಸರ್ಕಾರ ಏನು ಮಾಡುತ್ತೆ? ಇಲ್ಲೇ ಇಟ್ಕೊಂಡು ಸಂಸಾರ ಮಾಡೋದಕ್ಕೆ ಬಿಡುತ್ತಾ ಅಥವಾ ಅವರನ್ನು ಕೂಡ ಕರ್ಕೊಂಡು ಹೋಗಿ ಗಡಿ ದಾಟಿಸಿ ಬರುತ್ತಾ ಅನ್ನೋ ಕುತೂಹಲ ಇದೆ. ಇದೆಲ್ಲದರ ನಡುವೆ ಭಾರತಕ್ಕೆ ಅನ್ಯ ಮಾರ್ಗದಲ್ಲಿ ಬಂದಿರುವ ಪಾಕ್ ಪ್ರಜೆಗಳ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೂ ಕೂಡ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಹೀಗಾಗಿ ಭಾರತದಲ್ಲಿ ಎಷ್ಟು ಮಂದಿ ಪಾಕ್ ಪ್ರಜೆಗಳಿದ್ದಾರೆ ಅನ್ನೋದರ ಸ್ಪಷ್ಟವಾದ ಲೆಕ್ಕ ಸಿಗ್ತಾ ಇಲ್ಲ. ಇನ್ನು ಭಾರತದ ಜೈಲುಗಳಲ್ಲಿ ಎಷ್ಟು ಮಂದಿ ಪಾಕಿಗಳಿದ್ದಾರೆ ಅನ್ನೋದು ಗೊತ್ತಿದೆ.
2023ರಲ್ಲಿ NDTV ವರದಿ ಮಾಡಿರೋ ಹಾಗೆ ಭಾರತದಲ್ಲಿ ಒಟ್ಟು 417 ಮಂದಿ ಪಾಕಿಸ್ತಾನಿ ಖೈದಿಗಳಿದ್ದಾರೆ. ಆ ಪೈಕಿ 74 ಮಂದಿ ಪಾಕ್ ಮೂಲದ ಮೀನುಗಾರರಿದ್ರೆ ಉಳಿದವರು ಗಡಿ ದಾಟಿ ಭಾರತಕ್ಕೆ ಅಕ್ರಮವಾಗಿ ನುಸುಳಿದ ಪಾಕಿಸ್ತಾನಿ ನಾಗರಿಕರಾಗಿದ್ದಾರೆ. ಸದ್ಯಕ್ಕೆ ಅವರನ್ನ ಬಿಡುಗಡೆ ಮಾಡುವ ಯಾವ ಆಲೋಚನೆಯೂ ಸರ್ಕಾರದ ಮುಂದಿಲ್ಲ. ಗೆಳೆಯರೆ, ಈಗ ನಡೆದಿರೋ ಪಹಲ್ಗಾಂವ್ ದಾಳಿ ಇದೆ ನೋಡಿ, ಇದು 2008ರ ಮುಂಬೈ ದಾಳಿಯನ್ನು ನೆನಪಿಸುತ್ತೆ. ಯಾಕೆಂದ್ರೆ ಎರಡೂ ದಾಳಿಗಳು ಕೂಡ ಪಾಕ್ ಪ್ರಾಯೋಜಿತವೇ ಆಗಿದ್ವು ಮತ್ತು ಎರಡೂ ಕೂಡ ಅಮಾಯಕ ಜನರನ್ನ, ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ನಡೆದ ದಾಳಿಗಳಾಗಿದ್ವು. ಅವತ್ತು ಪಾಕಿಸ್ತಾನವೇ ದಾಳಿಯ ಹಿಂದಿರೋದು ಅನ್ನೋದು ಗೊತ್ತಾದರೂ ಕೂಡ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಬದಲಿಗೆ ಗಡಿಗೆ ಸೇನೆಯನ್ನ ಕಳುಹಿಸಿ ಯುದ್ಧ ಸಿದ್ಧತೆಗಳನ್ನ ಮಾಡಿಕೊಂಡು ನಿಂತ್ಕೊಳ್ತು. ಇನ್ನು ಅವತ್ತಿನ ಸರ್ಕಾರ ಕೂಡ ಈ ದಾಳಿಗೆ ದೊಡ್ಡ ಮಟ್ಟದ ಪ್ರತೀಕಾರವನ್ನ ಹೇಳೋದಕ್ಕೆ ಹೋಗಲಿಲ್ಲ. ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಳ್ತಾ ಹೋಯಿತು. ಅವತ್ತು ಮುಂಬೈ ಮೇಲೆ ದಾಳಿ ಮಾಡಿಸಿದ್ದು ಕೂಡ ಲಷ್ಕರ್ ಎ ತೈಬಾ ಅನ್ನೋ ಉಗ್ರ ಸಂಘಟನೆ. ಲಷ್ಕರ್ನ ಮುಖ್ಯಸ್ಥನನ್ನ ವಿಶ್ವಸಂಸ್ಥೆ ಭಯೋತ್ಪಾದಕರ ಪಟ್ಟಿಗೆ ಸೇರಿಸುವ ಹಾಗೂ ಮಾಡೋದ್ರಲ್ಲಿ ಅವತ್ತು ಭಾರತ ಯಶಸ್ಸನ್ನು ಪಡ್ಕೊಳ್ತು. ಅದು ಅವತ್ತಿಗೆ ಭಾರತಕ್ಕೆ ಸಿಕ್ಕ ಒಂದು ಸಣ್ಣ ರಾಜತಾಂತ್ರಿಕ ಗೆಲುವು. ಅಷ್ಟು ಬಿಟ್ರೆ ಅವತ್ತಿನ ಸರ್ಕಾರ ಈ ದಾಳಿಗೆ ದೊಡ್ಡ ಮಟ್ಟದ ಪ್ರತೀಕಾರ ಹೇಳೋದಿಕ್ಕೇನು ಹೋಗಲಿಲ್ಲ. ಬರಾಕ್ ಒಬಾಮಾ ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂಡಿರೋ ಹಾಗೆ ಅವತ್ತು ಪಾಕಿಸ್ತಾನದ ಮೇಲೆ ಪ್ರತೀಕಾರದ ದಾಳಿಗಿಳಿದ್ರೆ ಈ ದೇಶದ ಮುಸ್ಲಿಮರು ಬೇಸರ ಮಾಡ್ಕೊಳ್ತಾರೆ, ಅವರ ವಿಶ್ವಾಸವನ್ನು ಕಳ್ಕೋಬೇಕಾಗತ್ತೆ, ದೇಶದಲ್ಲಿ ಸೌಹಾರ್ದತೆ ನಾಶವಾಗುತ್ತೆ ಮತ್ತು ಅದರಿಂದ ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಅವತ್ತಿನ ಸರ್ಕಾರ ಯೋಚಿಸಿತ್ತಂತೆ. ಹಾಗೆ ಕೇಂದ್ರ ಗೃಹ ಇಲಾಖೆಯ ಮಾಜಿ ಅಧಿಕಾರಿ RVS ಮಣಿ ತಮ್ಮ ದ ಮಿತ್ ಆಫ್ ಹಿಂದೂ ಟೆರರ್ ಇನ್ಸೈಡರ್ ಅಕೌಂಟ್ ಆಫ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಅನ್ನೋ ಪುಸ್ತಕದಲ್ಲಿ 2008ರಲ್ಲಿ ಮುಂಬೈ ಮೇಲೆ ನಡೆದ ದಾಳಿ ಅವತ್ತಿನ UPA ಸರ್ಕಾರ ಹಾಗೂ ಪಾಕಿಸ್ತಾನದ ನಡುವಿನ ಒಪ್ಪಂದದ ಭಾಗವಾಗಿತ್ತು. ಆ ದಾಳಿಯನ್ನು ಹಿಂದೂ ಟೆರರ್ ಅಂತ ಬಿಂಬಿಸುವ ಸಂಚಿನ ಭಾಗವಾಗಿ ದಾಳಿ ನಡೀತು ಅಂತ ಬರೀತಾರೆ. ಮತ್ತು ಅದೇ ಕಾರಣಕ್ಕೆ ಕೇಂದ್ರ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾಗಲಿಲ್ಲ ಅನ್ನೋ ವಿವಾದಾತ್ಮಕ ವಿಷಯವನ್ನ ಅವರು ದಾಖಲು ಮಾಡ್ತಾರೆ. ಇನ್ನು ಮುಂಬೈನ ಪೊಲೀಸ್ ಕಮಿಷನರ್ ಆಗಿದ್ದ ರಾಕೇಶ್ ಮಾರಿಯಾ ಕೂಡ ಅವತ್ತಿನ ದಾಳಿಯನ್ನ ಹಿಂದೂ ಭಯೋತ್ಪಾದನೆ ಅಂತ ಬಿಂಬಿಸುವ ಪ್ರಯತ್ನವೊಂದಲ್ಲಿ ನಡೆದಿತ್ತು. ಅಕಸ್ಮಾತ್ ಅಲ್ಲಿ ಕಸಬ್ ಸಿಗದೆ ಇದ್ದಿದ್ರೆ ಅದಕ್ಕೆ ಹಿಂದೂ ಟೆರರಿಸಂ ಅಂತಲೇ ಮುದ್ರೆ ಬೀಳುತ್ತಿತ್ತು ಅಂತ ಬರೀತಾರೆ. ಅದೇನೇ ಇರಲಿ, ಯಾವ ಸರ್ಕಾರವೂ ಕೂಡ ಶತ್ರು ದೇಶದ ಮೂಲಕ ತನ್ನ ಮೇಲೆ ಭಯೋತ್ಪಾದಕ ದಾಳಿ ನಡೆಯೋ ಹಾಗೆ ಆಗಬೇಕು ಅಂತ ಬಯಸೋದು ಇಲ್ಲ, ಅಂಥದ್ದನ್ನ ಮಾಡೋದಕ್ಕೆ ಹೋಗೋದು ಇಲ್ಲ. ಅದು UPA ಸರ್ಕಾರ ಇರಬಹುದು ಅಥವಾ NDA ಸರ್ಕಾರನೇ ಇರಬಹುದು. ಅವತ್ತು ಹೇಗೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ತಾನೇ ಈ ದಾಳಿಯನ್ನ ಮಾಡಿಸ್ಕೊಳ್ತು ಅಂತ ಕೆಲವರು ಆರೋಪ ಮಾಡಿದ್ರು, ಹಾಗೇನೆ ಇವತ್ತು ಚುನಾವಣೆಗಳ ಸಮಯದಲ್ಲೇ ದಾಳಿಗಳು ಯಾಕೆ ನಡೀತಾ ಇವೆ ಅಂತ ಕಾಂಗ್ರೆಸ್ನ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ. ದೇಶದ ಮೇಲೆ ಭಯೋತ್ಪಾದಕ ದಾಳಿಗಳು ನಡೆದ ಸಂದರ್ಭದಲ್ಲಿ ರಾಜಕೀಯ ಮಾಡೋದು, ರಾಜಕೀಯಕ್ಕಾಗಿ ಇಂಥ ಪ್ರೊಪಗಂಡಾಗಳನ್ನ ಮಾಡ್ತಾ ಅಲ್ಲಿ ಕೂಡ ನೀಚತ್ವವನ್ನು ತೋರಿಸೋದು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಬಿಜೆಪಿಯವರು ಮಾಡಿದ್ರು ಒಳ್ಳೇದಲ್ಲ, ಕಾಂಗ್ರೆಸ್ನವರು ಮಾಡಿದ್ರು ಒಳ್ಳೇದಲ್ಲ. ಇಂಥ ಸಂದರ್ಭದಲ್ಲಿ ಇಡೀ ದೇಶ ಪಕ್ಷ ರಾಜಕಾರಣವನ್ನ ಮರೆತು ಒಂದಾಗಿ ನಿಲ್ಲಬೇಕೇ ಹೊರತು ಅಲ್ಲಿ ಕೂಡ ತಮ್ಮ ಕೊಳಕನ್ನ ಬೆರೆಸೋದಕ್ಕೆ ಹೋಗಬಾರದು. ಇನ್ನು ಅವತ್ತಿನ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯಾಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅನ್ನೋದಕ್ಕೆ ಸರಿಯಾದ ಉತ್ತರವನ್ನ ಕೊಡಬಹುದಾಗಿದ್ದವರು ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾತ್ರ. ಆದರೆ ಅವರು ಈ ಬಗ್ಗೆ ಏನು ಹೇಳೋದಿಕ್ಕೆ ಹೋಗಲಿಲ್ಲ. ಹಾಗೆ ಅವತ್ತಿನ ಸರ್ಕಾರದ ಡಿಫ್ಯಾಕ್ಟೋ ಮುಖ್ಯಸ್ಥೆಯಾಗಿದ್ದ ಸೋನಿಯಾ ಗಾಂಧಿ ಅವರು ಕೂಡ ಈ ಬಗ್ಗೆ ಯಾವ ಮಾಹಿತಿಯನ್ನು ಬಹಿರಂಗಪಡಿಸಲಿಲ್ಲ. ಇನ್ನು ಈಗಿನ ಸರ್ಕಾರ ಕೂಡ ರಾಜತಾಂತ್ರಿಕ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಪರಿಸ್ಥಿತಿಯನ್ನು ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾ ಇದೆ. ರಾಜತಾಂತ್ರಿಕ ಮಾರ್ಗಗಳಿಂದ ಶತ್ರುಗಳನ್ನು ಕಟ್ಟಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕೊಡಬಹುದು ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಭಾರತದಿಂದ ಪಾಕಿಸ್ತಾನದ ಪ್ರಜೆಗಳನ್ನು ಹೊರದಬ್ಬುವ ಕೆಲಸ ಆರಂಭವಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.